ಅಂಬಾವಿಲಾಸ ಅರಮನೆಯಲ್ಲಿ ದಸರಾ ಸಂಭ್ರಮ ಕಳೆಗಟ್ಟಿದೆ. ಅಂಬಾವಿಲಾಸ ಅರಮನೆಯಲ್ಲಿ ಸಾಕಷ್ಟು ಇವಾಗ ರಂಗುರಂಗಿನ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಬೆಳಿಗ್ಗೆ 9 ಗಂಟೆಯಿಂದ ಆರಂಭವಾಗಿರುವ ಪೂಜಾ ಕೈಕರ್ಯಗಳು, ಶಮಿ ಪೂಜೆಯನ್ನು ಯದುವೀರ್ ಒಡೆಯರ್ ನೆರವೇರಿಸ್ತಾರೆ. ಬಹಳ ಮುಖ್ಯ ನೋಡಿ, ಶಮಿ ಪೂಜೆ ಅದು ಬಹಳ ಇಂಪಾರ್ಟೆಂಟ್. ಈ ದಸರಾದಲ್ಲಿ ಬೆಳಿಗ್ಗೆ 10ಕ್ಕೆ ಸವಾರಿ ತೊಟ್ಟಿಗೆ ಯದುವೀರ್ ಆಗಮಿಸ್ತಾರೆ. ಭುವನೇಶ್ವರಿ ದೇವಸ್ಥಾನದಲ್ಲಿ ಬನ್ನಿ ಮರಕ್ಕೆ ಪೂಜೆಯನ್ನು ಕೂಡ ಸಲ್ಲಿಸ್ತಾರೆ. ನೋಡಿ, ಯದುವೀರ್ ಕೃಷ್ಣದತ್ತ ಒಡೆಯರ್ ರಾಜ ಗಾಂಭೀರ್ಯದಿಂದ ಅಲ್ಲಿ ಬರ್ತಾ ಇರುವಂಥದ್ದು ಕೂಡ ಗಮನಿಸ್ತಾ ಇದ್ದೀರಾ. ಮತ್ತು ಖಾಸಗಿ ದರ್ಬಾರ ಇತ್ತು, ಖಾಸಗಿ ದರ್ಬಾರ ಆಯಿತು. ಈಗ ಬನ್ನಿ ಮರಕ್ಕೆ ಈಗ ಪೂಜೆಯನ್ನು ಮಾಡಲಿಕ್ಕೆ ಯದುವೀರ್ ಕೃಷ್ಣದತ್ತ ಒಡೆಯರ್ ಕೂಡ ಈಗ ಬರ್ತಾ ಇರುವಂಥದ್ದು ಕೂಡ ಗಮನಿಸ್ತಾ ಇದ್ದೀರಾ. ಸಾಂಪ್ರದಾಯಿಕ ದಿರಿಸಿನಲ್ಲಿ ಅಂದರೆ ಒಂದು ರಾಜರ ಒಂದು ಡ್ರೆಸ್ ಕೋಡ್ ಏನಿದೆಯಲ್ಲ, ಈ ಹಿಂದೆಯಿಂದನೂ ಕೂಡ ನಡ್ಕೊಂಡು ಬಂದಂಥದ್ದು. ಅದು ಈ ಹಿಂದೆಯಿಂದನೂ ಕೂಡ ನಡ್ಕೊಂಡು ಬಂದಿರುವಂಥ ಪರಂಪರೆಯನ್ನು ಯದುವೀರ್ ಕೃಷ್ಣದತ್ತ ಒಡೆಯರ್ ಇದನ್ನು ಈಗ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಭುವನೇಶ್ವರಿ ದೇವಸ್ಥಾನದಲ್ಲಿ ಬನ್ನಿ ಮರಕ್ಕೆ ಪೂಜೆಗಳು ಈಗ ನಡೆಯುತ್ತೆ. ಮತ್ತು ಅದರಲ್ಲೂ ಕೂಡ ಕ್ರಮಬದ್ಧವಾದಂತಹ ಒಂದು ರಾಜ ಪುರೋಹಿತರ ಒಂದು ಮಾರ್ಗದರ್ಶನದಲ್ಲಿ ಯದುವೀರ್ ಕೃಷ್ಣದತ್ತ ಒಡೆಯರ್ ಆ ಪೂಜೆಯನ್ನು ಮಾಡ್ತಾರೆ. ಬೆಳಗ್ಗೆ 9 ಗಂಟೆಯಿಂದ ಆಲ್ರೆಡಿ ಪೂಜಾ ಕೈಂಕರ್ಯಗಳು ಆರಂಭವಾಗಿದ್ದಾವೆ. ಇನ್ನು ಬೆಳಿಗ್ಗೆ 10ಕ್ಕೆ ಸವಾರಿ ತೊಟ್ಟಿಗೆ ಯದುವೀರ್ ಆಗಮಿಸ್ತಾರೆ. ಅಲ್ಲಿ ಬನ್ನಿ ಮರಕ್ಕೂ ಕೂಡ ಪೂಜೆಯನ್ನು ಮಾಡ್ತಾರೆ. ಮತ್ತು ಬನ್ನಿ ಮರಕ್ಕೆ ಪೂಜೆ ಮಾಡೋವಂಥದ್ದು ಇರ್ಬೋದು, ನಂದಿ ಧ್ವಜದ ಪೂಜೆ ಇರ್ಬೋದು, ಈ ಜಟ್ಟಿ ಕಾಳಗ ಇರ್ಬೋದು. ಜಟ್ಟಿ ಕಾಳಗದಲ್ಲಿ ಆ ತಲೆಗೆ ರಕ್ತ ಬಂದು ಸುರಿದ್ರೇ ಅಲ್ಲಿಗೆ ಒಂದು ಅಂಬಾರಿಯನ್ನು ಹೊತ್ತು ಸಾಗಲಿಕ್ಕೆ ತಯಾರಿ ಅನ್ನುವಂತಹ ಒಂದು ಗ್ರೀನ್ ಸಿಗ್ನಲ್ ಇದೆಯಲ್ಲ, ಇವೆಲ್ಲವೂ ಕೂಡ ಒಂದು ಪರಂಪರೆಯನ್ನು, ಐತಿಹಾಸಿಕಕ್ಕೆ, ಮತ್ತೊಂದು ಕಡೆ ಈ ಒಂದು ಸಂಸ್ಕೃತಿಗೆ ಒಂದು ಹಿಡಿದಿರುವಂತಹ ಒಂದು ಕನ್ನಡಿ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ನೋಡಿ, ಯದುವೀರ್ ಕೃಷ್ಣದತ್ತ ಒಡೆಯರ್ ಕೂಡ ಈಗ ಭುವನೇಶ್ವರಿ ದೇವಸ್ಥಾನದಲ್ಲಿ ಅಲ್ಲಿ ಶಮಿ ಮರಕ್ಕೆ, ಬನ್ನಿ ಮರಕ್ಕೆ ಪೂಜೆಯನ್ನು ಮಾಡಲಿಕ್ಕೂ ಕೂಡ ಈಗ ಬರ್ತಾ ಇರುವಂಥದ್ದು ಕೂಡ ಗಮನಿಸ್ತಾ ಇದ್ದೀರಾ. ಒಂದು ಕಡೆ ತಾಯಿ ಚಾಮುಂಡೇಶ್ವರಿಯ ಒಂದು ಈ ವೈಭವ, ಮತ್ತೊಂದು ಕಡೆ ಅಂಬಾರಿಯನ್ನು ಹೊರಲಿಕ್ಕೆ ತಯಾರಾಗಿರುವಂತಹ ಒಂದು ಕಡೆ ಗಜಪಡೆ, ಮತ್ತೊಂದು ಕಡೆ ಈಗ ಯದುವೀರ್ ಕೃಷ್ಣದತ್ತ ಒಡೆಯರ್ ಕೂಡ ಈಗ ಪೂಜೆಯನ್ನು ಮಾಡಲಿಕ್ಕೆ ಬರ್ತಾ ಇರುವಂಥದ್ದು ಕೂಡ ಈಗ ಗಮನಿಸ್ತಾ ಇದ್ದೀರಾ. ಇದು ಅಲ್ಲಿ ಸಾಕಷ್ಟು ಜನ ನೆರವೇರಿದ್ದಾರೆ. ಸಾಕಷ್ಟು ಜನ ಇವತ್ತು ತಾಯಿ ಚಾಮುಂಡೇಶ್ವರಿಯ ಒಂದು ದರ್ಶನ ಆಗಿದೆ. ಯಾಕಂದರೆ ಇಷ್ಟು ಹತ್ತಿರದಲ್ಲಿ ಉತ್ಸವ ಮೂರ್ತಿಯನ್ನು ನೋಡಲಿಕ್ಕೆ ಸಾಧ್ಯ ಆಗಿರಲ್ಲ. ವರ್ಷಕ್ಕೊಮ್ಮೆ ಮಾತ್ರ ನೋಡಲಿಕ್ಕೆ ಸಾಧ್ಯ ಆಗುವಂತೆ, ಇಂತಹ ವರ್ಷದ ಒಂದು ಬಾರಿ ಮಾತ್ರ ನೋಡಲಿಕ್ಕೆ ಸಾಧ್ಯ ಆಗುವಂತಹ ಈ ದಸರಾ ಉತ್ಸವವನ್ನು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಾವು ಆದಷ್ಟು ಅಲ್ಲಿ ಹೋಗೇ ನೋಡಬೇಕು ಅನ್ನೋರ ಸಂಖ್ಯೆ ತುಂಬ ಇರ್ತದೆ. ಹಾಗಾಗಿನೇ ಇವತ್ತು ಅದು ಕೇವಲ ಒಂದು ಮೈಸೂರಿಗೆ ಮಾತ್ರ ಸೀಮಿತ ಆಗ್ತಾನೆ, ಇದು ದೇಶ ವಿದೇಶ ಎಲ್ಲ ಕಡೆಯೂ ಕೂಡ ಇವತ್ತು ಇಷ್ಟಪಟ್ಟು ಆ ಒಂದು ದಸರಾದಲ್ಲಿ ಪಾಲ್ಗೊಳ್ಳುವಂತಹ ಒಂದು ಸುಸಂದರ್ಭಕ್ಕೆ ಮೈಸೂರು ದಸರಾ ಸಾಕ್ಷಿ ಆಗ್ತಾ ಇದೆ. 1610ರಿಂದ ಈ ಒಂದು ಪರಂಪರೆ ಅದನ್ನು ಕಂಟಿನ್ಯೂ ಆಗ್ತಾನೇ ಇದೆ ಇವತ್ತಿನವರೆಗೂ ಕೂಡ. ಯಾಕಂದರೆ ಈ ಒಂದು ಸೂರ್ಯ ಚಂದ್ರ ಇರುವವರೆಗೂ ಕೂಡ ಈ ಒಂದು ಮೈಸೂರು ದಸರಾ ಅಜರಾಮರವಾಗಿ ಉಳಿತಾ ಹೋಗ್ತದೆ. ಹಾಗಾಗಿ ಈ ಮೈಸೂರು ದಸರಾ ಕಣ್ತುಂಬಿಕೊಳ್ಳಲಿಕ್ಕೆ ಸಾಕಷ್ಟು ಜನ ಒಂದು ಕಡೆ ಸಾಕ್ಷಿ ಆಗ್ತಾ ಇದ್ದಾರೆ. ಇನ್ನಷ್ಟು ಜನ ಹೋಗಿ ಸೇರ್ತಾ ಇದ್ದಾರೆ. ಲಕ್ಷ ಜನ ಸೇರುವಂತಹ ಈ ಒಂದು ಹಬ್ಬ ಇದು.